ಎಲ್ಲರಿಗೂ ನಮಸ್ಕಾರ. ಭಾರತದ ಪುಣ್ಯಭೂಮಿಯಲ್ಲಿ ಅದೆಷ್ಟೋ ದೇಗುಲಗಳಿವೆ, ಅದೆಷ್ಟೋ ಕಥೆಗಳಿವೆ. ಆದರೆ ಕೆಲವೊಂದು ಸ್ಥಳಗಳು ತಮ್ಮ ವೈಶಿಷ್ಟ್ಯತೆ ಮತ್ತು ಅದ್ಭುತಗಳ ಮೂಲಕವೇ ಗಮನ ಸೆಳೆಯುತ್ತವೆ. ಅಂತಹ ಒಂದು ಪುಣ್ಯಕ್ಷೇತ್ರವೇ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಶ್ರೀ ಹಾಸನಾಂಬಾ ದೇವಸ್ಥಾನ. ವರ್ಷದಲ್ಲಿ ಕೇವಲ 10 ರಿಂದ 12 ದಿನಗಳ ಕಾಲ ಮಾತ್ರ ದರ್ಶನ ನೀಡುವ ಈ ದೇವಿ ಉಳಿದ 350ಕ್ಕೂ ಹೆಚ್ಚು ದಿನಗಳ ಕಾಲ ದೇಗುಲದ ಒಳಗೆ ಅದ್ಭುತ ಪವಾಡಗಳನ್ನು ಸೃಷ್ಟಿಸುತ್ತಾಳೆ. ಇಂದಿನ ನಮ್ಮ ಸಂಚಿಕೆಯಲ್ಲಿ ಹಾಸನಾಂಬೆಯ ಆಗಮನದ ಮೂಲ, ಸಪ್ತಮಾತೃಕೆಯರ ಜನ್ಮ ರಹಸ್ಯ, ದೇವಾಲಯದ ನಿರ್ಮಾಣದ ಇತಿಹಾಸ ಮತ್ತು ದೇವಿಯ ಪವಾಡಗಳ ಕುರಿತು ತಿಳಿಯೋಣ. ಇದು ಕೇವಲ ಕಥೆಯಲ್ಲ, ನಂಬಿಕೆ ಮತ್ತು ಆಧ್ಯಾತ್ಮದ ಪಯಣ. ಪುರಾತನ ಹಿಂದೂ ಧರ್ಮವು ಶಕ್ತಿ ಪೂಜೆಯ ಒಂದು ಪ್ರಮುಖ ಭಾಗವಾಗಿದೆ. ಹಿಂದೆ ಲೋಕದಲ್ಲಿ ರಕ್ತಬೀಜಾಸುರ ಎಂಬ ಭಯಂಕರ ರಾಕ್ಷಸನ ಅಟ್ಟಹಾಸ ಮಿತಿಮೀರಿತ್ತು. ಇವನು ಬ್ರಹ್ಮನಿಂದ ಪಡೆದ ವರದಿಂದ ಅತ್ಯಂತ ಬಲಿಷ್ಠನಾಗಿದ್ದ. ಅವನಿಗೆ ಒಂದು ವಿಚಿತ್ರ ಶಕ್ತಿ ಇತ್ತು. ಅವನ ದೇಹದಿಂದ ಒಂದು ಹನಿ ರಕ್ತ ನೆಲಕ್ಕೆ ಬಿದ್ದರೆ ಆ ಒಂದೇ ಹನಿಯಿಂದ ಸಾವಿರಾರು ಹೊಸ ರಕ್ತಬೀಜಾಸುರರು ಹುಟ್ಟುತ್ತಿದ್ದರು. ಇದರಿಂದ ಅವನನ್ನು ಸಂಹರಿಸುವುದು ದೇವತೆಗಳಿಗೆ ಅಸಾಧ್ಯವಾಗಿತ್ತು. ದೇವತೆಗಳ ಸೇನೆ ರಕ್ತಬೀಜಾಸುರನ ವಿರುದ್ಧ ಹೋರಾಡಿ ಸೋಲನ್ನಪ್ಪಿದಾಗ ಅವರು ಪರಮೇಶ್ವರಿ ಆದಿಪರಾಶಕ್ತಿ ದುರ್ಗಾದೇವಿಯ ಮೊರೆ ಹೋದರು. ದುರ್ಗಾದೇವಿಯು ತನ್ನ ಉಗ್ರ ರೂಪದಲ್ಲಿ ಯುದ್ಧಕ್ಕೆ ಇಳಿದಳು. ಆಕೆಯು ಅಸುರನನ್ನು ಸಂಹರಿಸಲು ಪ್ರಯತ್ನಿಸಿದಳು. ಆದರೆ ಪ್ರತಿ ಬಾರಿ ಅಸುರನ ರಕ್ತ ನೆಲಕ್ಕೆ ಬಿದ್ದಾಗಲೂ ಹೊಸ ರಾಕ್ಷಸರು ಹುಟ್ಟಿ ಯುದ್ಧ ಭೂಮಿ ತುಂಬಿ ಹೋಗುತ್ತಿತ್ತು. ಆಗ ಆದಿಪರಾಶಕ್ತಿ ಒಂದು ಮಹಾನ್ ನಿರ್ಧಾರ ಕೈಗೊಂಡಳು. ಸಮಸ್ತ ದೇವತೆಗಳ ಶಕ್ತಿಯನ್ನು ತಾನೇ ಒಂದುಗೂಡಿಸಿ ತನ್ನ ಸ್ವರೂಪದಿಂದಲೇ ಪ್ರಬಲ ಸ್ತ್ರೀಶಕ್ತಿಗಳನ್ನು ಸೃಷ್ಟಿಸಲು ನಿರ್ಧರಿಸಿದಳು. ಹೀಗೆ ಪ್ರತಿ ದೇವತೆಗಳ ಶಕ್ತಿಯಿಂದ ಒಂದೊಂದು ದೇವಿ ಉದ್ಭವಿಸಿದಳು. ಬ್ರಾಹ್ಮಿಣಿ ಸೃಷ್ಟಿಕರ್ತ ಬ್ರಹ್ಮನ ಶಕ್ತಿಯಿಂದ ಹಂಸವಾಹಿನಿಯಾಗಿ, ವೈಷ್ಣವಿ ಪಾಲಕ ವಿಷ್ಣುವಿನ ಶಕ್ತಿಯಿಂದ ಗರುಡವಾಹಿನಿಯಾಗಿ, ಮಹೇಶ್ವರಿ ಸಂಹಾರಕ ಶಿವನ ಶಕ್ತಿಯಿಂದ ವೃಷಭವಾಹಿನಿಯಾಗಿ, ಕೌಮಾರಿ ಯುದ್ಧ ದೇವತೆ ಕಾರ್ತಿಕೇಯನ ಶಕ್ತಿಯಿಂದ ನವಿಲುವಾಹಿನಿಯಾಗಿ, ಇಂದ್ರಾಣಿ ದೇವತೆಗಳ ರಾಜ ಇಂದ್ರನ ಶಕ್ತಿಯಿಂದ ಐರಾವತ ವಾಹಿನಿಯಾಗಿ, ವಾರಾಹಿ ವಿಷ್ಣುವಿನ ವಾರಾಹ ಅವತಾರದ ಶಕ್ತಿಯಿಂದ ಹಂದಿಮುಖಿಯಾಗಿ, ಚಾಮುಂಡ ಸ್ವತಃ ದುರ್ಗಾದೇವಿಯ ದೇಹದಿಂದ ಉಗ್ರರೂಪಿಯಾಗಿ ಕಪಾಲ ಹಿಡಿದು. ಈ 7 ಜನ ಮಹಾಶಕ್ತಿಗಳೇ ಸಪ್ತಮಾತೃಕೆಯರು. ಅವರು ತಮ್ಮದೇ ಆದ ಆಯುಧ, ವಾಹನ ಮತ್ತು ಶಕ್ತಿಗಳಿಂದ ರಕ್ತಬೀಜಾಸುರನ ವಿರುದ್ಧ ಯುದ್ಧಕ್ಕೆ ಇಳಿದರು. ಚಾಮುಂಡಾದೇವಿಯು ಅಸುರನ ಪ್ರತಿ ಹನಿ ರಕ್ತ ನೆಲಕ್ಕೆ ಬೀಳುವ ಮೊದಲೇ ಕುಡಿದು ಬಿಡುತ್ತಿದ್ದಳು. ಹೀಗೆ ಹೊಸ ಅಸುರರ ಸೃಷ್ಟಿ ನಿಂತು ಹೋಗಿ ಸಪ್ತಮಾತೃಕೆಯರ ಭಯಂಕರ ದಾಳಿಯಿಂದ ರಕ್ತಬೀಜಾಸುರ ಸಂಪೂರ್ಣವಾಗಿ ಸಂಹಾರಗೊಂಡನು. ಲೋಕಕ್ಕೆ ಮತ್ತೆ ಶಾಂತಿ ಮರಳಿತು. ರಕ್ತಬೀಜಾಸುರನ ಸಂಹಾರದ ನಂತರ ಲೋಕಕ್ಕೆ ಶಾಂತಿ ಮತ್ತು ಸಮೃದ್ಧಿಯನ್ನು ಕರುಣಿಸುವ ಉದ್ದೇಶದಿಂದ ಈ ಸಪ್ತಮಾತೃಕೆಯರು ಭೂಲೋಕದಲ್ಲಿ ಸಂಚರಿಸಲು ನಿರ್ಧರಿಸಿದರು. ಅವರು ಭಾರತದ ವಿವಿಧ ಭಾಗಗಳಲ್ಲಿ ಸಂಚರಿಸುತ್ತಾ ಭಕ್ತರನ್ನು ಅನುಗ್ರಹಿಸುತ್ತಾ ದುಷ್ಟಶಕ್ತಿಗಳನ್ನು ನಾಶಪಡಿಸುತ್ತಾ ಬಂದರು. ತಮ್ಮ ಸಂಚಾರದ ಭಾಗವಾಗಿ ಅವರು ಕರ್ನಾಟಕದ ಈ ಸುಂದರವಾದ ಪ್ರದೇಶಕ್ಕೆ ಬಂದರು. ಇಲ್ಲಿನ ನೈಸರ್ಗಿಕ ಸೌಂದರ್ಯ, ಹಸಿರು ವನರಾಶಿ ಮತ್ತು ಶಾಂತ ಪರಿಸರದಿಂದ ಆಕರ್ಷಿತರಾದರು. ಆ 7 ದೇವಿಯರಲ್ಲಿ 3 ದೇವಿಯರು ಶ್ರೀ ಹಾಸನಾಂಬೆ, ಶ್ರೀ ಸಿದ್ದೇಶ್ವರ ಮತ್ತು ಶ್ರೀ ಕೆಂಚಾಂಬೆಯಾಗಿ ಈ ಪವಿತ್ರ ಸ್ಥಳದಲ್ಲಿ ಶಾಶ್ವತವಾಗಿ ನೆಲೆಸಲು ನಿರ್ಧರಿಸಿದರು. ಇವರಲ್ಲಿ ನಗೆ ಬೀರುವ ಅಂಬೆ ಎಂಬರ್ಥದಲ್ಲಿ ಹಾಸನಾಂಬೆ ಎಂಬ ಹೆಸರು ಬಂದ ದೇವಿಯು ಹಾಸನ ಪಟ್ಟಣದ ಹೃದಯ ಭಾಗದಲ್ಲಿ ಭಕ್ತರನ್ನು ಕರುಣಿಸುತ್ತಾ ನೆಲೆಸಿದಳು. ಈ ದೇವಿಯ ಹೆಸರಿನಿಂದಲೇ ಈ ನಗರಕ್ಕೆ ಹಾಸನ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ದೇವಿಯ ಮೂಲ ಸ್ವರೂಪವು ಒಂದು ಮಣ್ಣಿನ ಹುತ್ತದ ರೂಪದಲ್ಲಿ ಇರುವುದು ವಿಶೇಷ. ಹಾಸನಾಂಬೆ ದೇವಾಲಯದ ನಿರ್ಮಾಣವು ಇತಿಹಾಸದ ಆಳದಲ್ಲಿ ಬೇರೂರಿದೆ. ಕ್ರಿಸ್ತಶಕ 12ನೇ ಶತಮಾನದ ಸುಮಾರಿಗೆ ಕರ್ನಾಟಕದ ಮಹಾನ್ ಸಾಮ್ರಾಜ್ಯವಾದ ಹೊಯ್ಸಳ ಅರಸರು ಈ ದೇಗುಲವನ್ನು ನಿರ್ಮಿಸಿದರು ಎಂದು ಐತಿಹಾಸಿಕರು ನಂಬುತ್ತಾರೆ. ಹೊಯ್ಸಳರು ತಮ್ಮ ಕಲಾತ್ಮಕ ಮತ್ತು ಅದ್ಭುತ ದೇವಾಲಯ ನಿರ್ಮಾಣಗಳಿಗೆ ಹೆಸರುವಾಸಿಯಾಗಿದ್ದರು. ಬೇಲೂರು, ಹಳೇಬೀಡಿನಂತಹ ವಿಶ್ವವಿಖ್ಯಾತ ದೇವಾಲಯಗಳನ್ನು ಕಟ್ಟಿಸಿದ ಹೊಯ್ಸಳರು ಹಾಸನದಲ್ಲಿ ಹಾಸನಾಂಬೆ ದೇವಿಗೂ ಒಂದು ಭವ್ಯ ದೇಗುಲವನ್ನು ನಿರ್ಮಿಸಿದರು. ಈಗ ನಾವು ಹಾಸನಾಂಬೆ ದೇಗುಲದ ಅತ್ಯಂತ ರೋಮಾಂಚಕ ಮತ್ತು ವಿಶಿಷ್ಟ ಪವಾಡಕ್ಕೆ ಬರೋಣ.
ದೇವಿ ಹಾಸನಾಂಬೆ ವರ್ಷದಲ್ಲಿ ಕೇವಲ ದೀಪಾವಳಿಯ ಹಬ್ಬದ ಸಂದರ್ಭದಲ್ಲಿ ಮಾತ್ರ, ಅಂದರೆ ಸುಮಾರು 10ರಿಂದ 12 ದಿನಗಳ ಕಾಲ ಮಾತ್ರ ದರ್ಶನ ನೀಡುತ್ತಾಳೆ. ಉಳಿದ 350ಕ್ಕೂ ಹೆಚ್ಚು ದಿನಗಳ ಕಾಲ ದೇವಾಲಯದ ಬಾಗಿಲುಗಳು ಮುಚ್ಚಲಾಗುತ್ತದೆ. ಈ ಬಾಗಿಲು ಮುಚ್ಚುವ ಪ್ರಕ್ರಿಯೆ ಪವಾಡಕ್ಕೆ ಸಾಕ್ಷಿಯಾಗುತ್ತದೆ. ದೇಗುಲದ ಬಾಗಿಲನ್ನು ಮುಚ್ಚುವಾಗ ಪ್ರಧಾನ ಅರ್ಚಕರು ದೇವಿಯ ಮುಂದೆ ಒಂದು ಮಣ್ಣಿನ ದೀಪದಲ್ಲಿ ಎಣ್ಣೆ ಹಾಕಿ ನಂದಾದೀಪವನ್ನು ಹಚ್ಚುತ್ತಾರೆ. ಜೊತೆಗೆ ಒಂದು ಕಳಶದಲ್ಲಿ ಶುದ್ಧ ನೀರು, ದೇವಿಗೆ ಇಷ್ಟವಾದ ತಾಜಾ ಹೂವುಗಳು ಮತ್ತು ನೈವೇದ್ಯಕ್ಕೆ ಅಕ್ಕಿ ಬೆಲ್ಲವನ್ನು ಇಟ್ಟು ಹೋಗುತ್ತಾರೆ. ದೇವಿ ಇಡೀ ವರ್ಷ ಧ್ಯಾನ ಸ್ಥಳದಲ್ಲಿ ಇರುತ್ತಾಳೆ ಎಂದು ನಂಬಲಾಗುತ್ತದೆ. 1 ವರ್ಷದ ನಂತರ ಮತ್ತೆ ದೀಪಾವಳಿಯ ಶುಭ ಸಂದರ್ಭದಲ್ಲಿ ದೇವಾಲಯದ ಬಾಗಿಲುಗಳನ್ನು ತೆರೆಯಲಾಗುತ್ತದೆ. ಆಗ ಅಲ್ಲಿದ್ದ ಭಕ್ತರು ಮತ್ತು ಅರ್ಚಕರು ಕಂಡದ್ದು ಪವಾಡವೇ ಸರಿ. ಹಿಂದಿನ ವರ್ಷ ಹಚ್ಚಿ ಹೋಗಿದ್ದ ನಂದಾದೀಪವು ಇನ್ನೂ ಪ್ರಜ್ವಲಿಸುತ್ತಿರುತ್ತದೆ. ದೇವಿಗೆ ಅರ್ಪಿಸಿದ ಹೂವುಗಳು 1 ವರ್ಷ ಕಳೆದರೂ ಬಾಡಿರುವುದಿಲ್ಲ. ಕಳಶದಲ್ಲಿದ್ದ ನೀರು ಅಥವಾ ಅಕ್ಕಿ ಬೆಲ್ಲವು ಸ್ವಲ್ಪವೂ ಹಾಳಾಗಿರುವುದಿಲ್ಲ. ಕೆಟ್ಟ ವಾಸನೆ ಬಂದಿರುವುದಿಲ್ಲ. ಈ ಪವಾಡವನ್ನು ಕಣ್ಣಾರೆ ಕಂಡ ಭಕ್ತರು ಮೈ ರೋಮಾಂಚನಗೊಳ್ಳುತ್ತದೆ. ದೇವಿಯ ದಿವ್ಯ ಶಕ್ತಿ ಮತ್ತು ನಿರಂತರ ಉಪಸ್ಥಿತಿಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೇ? ಹಾಸನಾಂಬೆ ದೇಗುಲದಲ್ಲಿ ಇಂದಿಗೂ ಇರುವ ಮತ್ತೊಂದು ಪ್ರಮುಖ ಮತ್ತು ಮನಕಲುಕುವ ಕತೆ, ಅದು ಸೊಸೆಕಲ್ಲಿನ ಕತೆ. ಬಹಳ ಹಿಂದಿನ ಕಾಲದಲ್ಲಿ ದೇವಾಲಯದ ಅರ್ಚಕರ ಮನೆಯ ಸೊಸೆ ಅತ್ತೆಯ ಕಿರುಕುಳಕ್ಕೆ ಒಳಗಾಗಿದ್ದಳು. ಪ್ರತಿದಿನ ಆಕೆಗೆ ಮಾನಸಿಕ ಮತ್ತು ದೈಹಿಕ ಹಿಂಸೆ ನೀಡಲಾಗುತ್ತಿತ್ತು. ಅತ್ತೆಯ ದುಷ್ಟತನದಿಂದ ಬೇಸತ್ತ ಸೊಸೆ ತನ್ನ ಸಂಕಟವನ್ನು ದೇವಿ ಹಾಸನಾಂಬೆಯ ಮುಂದೆ ನಿವೇದಿಸಿಕೊಂಡಳು. ತನ್ನ ಮೇಲೆ ಆಗುತ್ತಿದ್ದ ದೌರ್ಜನ್ಯವನ್ನು ಸಹಿಸಲಾಗದ ಆಕೆ ಕೊನೆಗೆ ದೇವಿಯನ್ನು ಪ್ರಾರ್ಥಿಸಿ, ತಾಯಿ, ನನ್ನನ್ನು ರಕ್ಷಿಸು, ಇಲ್ಲವಾದರೆ ನಿನ್ನಲ್ಲಿ ಲೀನ ಮಾಡಿಕೊ ಎಂದು ಕರುಣಾಜನಕವಾಗಿ ಬೇಡಿಕೊಂಡಳು. ಸೊಸೆಯ ಅಳಲು ಕೇಳಿ ಕರುಣಾಮಯಿ ದೇವಿ ಆಕೆಗೆ ರಕ್ಷಣೆ ನೀಡಿ ಆಕೆಯನ್ನು ಒಂದು ಕಲ್ಲಿನ ರೂಪಕ್ಕೆ ಪರಿವರ್ತಿಸಿ ದೇಗುಲದ ಗರ್ಭಗುಡಿಯ ಒಂದು ಮೂಲೆಯಲ್ಲಿ ನಿಲ್ಲುವಂತೆ ಮಾಡಿದಳು. ಈ ಕಲ್ಲೇ ಇಂದಿಗೂ ಸೊಸೆ ಕಲ್ಲು ಎಂದು ಪ್ರಸಿದ್ಧವಾಗಿದೆ. ದೇವಸ್ಥಾನದ ಬಾಗಿಲು ತೆರೆದಾಗ ಈ ಕಲ್ಲನ್ನು ಸಹ ಭಕ್ತರು ನೋಡಬಹುದು. ದಂತಕಥೆಗಳ ಪ್ರಕಾರ ಈ ಕಲ್ಲು ಪ್ರತಿ ವರ್ಷ ಒಂದು ಅಗಳಷ್ಟು ಗರ್ಭಗುಡಿಯ ಕಡೆಗೆ ಚಲಿಸುತ್ತದೆ ಎಂಬ ನಂಬಿಕೆ ಇದೆ. ಈ ಕಲ್ಲು ಸಂಪೂರ್ಣವಾಗಿ ಗರ್ಭಗುಡಿಯನ್ನು ಪ್ರವೇಶಿಸಿದ ದಿನ ಕಲಿಯುಗ ಅಂತ್ಯವಾಗುತ್ತದೆ ಎಂದು ಸ್ಥಳೀಯರು ನಂಬುತ್ತಾರೆ. ಈ ಕಥೆಯು ದೇವಿಯು ಭಕ್ತರ ಕಷ್ಟಗಳಿಗೆ ಸ್ಪಂದಿಸುವಳು ಮತ್ತು ಅನ್ಯಾಯವನ್ನು ಎಂದಿಗೂ ಸಹಿಸುವುದಿಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿದೆ. ದೀಪಾವಳಿ ಸಮಯದಲ್ಲಿ ನಡೆಯುವ ಹಾಸನಾಂಬೆ ಜಾತ್ರೆಯು ಒಂದು ದೊಡ್ಡ ಉತ್ಸವವೇ ಸರಿ. ಈ ಕೆಲವೇ ದಿನಗಳ ದರ್ಶನಕ್ಕಾಗಿ ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಹಾಸನಕ್ಕೆ ಹರಿದು ಬರುತ್ತಾರೆ. ಈ ಸಮಯದಲ್ಲಿ ದೇವಾಲಯವನ್ನು ಹೂಗಳಿಂದ, ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗುತ್ತದೆ. ವಿಶೇಷ ಪೂಜೆಗಳು, ಹೋಮ, ಹವನಗಳು ನಡೆಯುತ್ತವೆ. ಇದು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಜನರ ನಂಬಿಕೆ, ಸಂಸ್ಕೃತಿ ಮತ್ತು ಐತಿಹಾಸಿಕ ಪರಂಪರೆಯ ಒಂದು ದೊಡ್ಡ ಪ್ರತೀಕ. ಹೀಗೆ ರಕ್ತಾಬೀಜಾಸುರನ ಸಂಹಾರಕ್ಕಾಗಿ ಆದಿಪರಾಶಕ್ತಿಯಿಂದ ಉದ್ಭವಿಸಿದ ಸಪ್ತಮಾತೃಕೆಯರಲ್ಲೊಬ್ಬಳೇ ನಮ್ಮ ಶ್ರೀ ಹಾಸನಾಂಬೆ. ಹೊಯ್ಸಳರಂತಹ ಮಹಾನ್ ರಾಜಮನೆತನದ ಆಶ್ರಯದಲ್ಲಿ ನಿರ್ಮಿತವಾದ ಈ ದೇವಾಲಯವು ಕೇವಲ ಒಂದು ಕಟ್ಟಡವಲ್ಲ, ಅದು ಜೀವಂತ ಪವಾಡಗಳಿಗೆ ಸಾಕ್ಷಿಯಾಗಿ ನಿಂತಿದೆ. ಆಕೆಯ ವರ್ಷಕ್ಕೊಮ್ಮೆ ದರ್ಶನ ನೀಡುವ ಪದ್ಧತಿ, ವರ್ಷವಿಡೀ ಉರಿಯುವ ದೀಪ, ಬಾಡದ ಹೂವುಗಳು ಮತ್ತು ಸೊಸೆ ಕಲ್ಲಿನ ಕಥೆಗಳು ಈ ದೇಗುಲದ ಸುತ್ತಲೂ ಒಂದು ಆಧ್ಯಾತ್ಮಿಕ ವಲಯವನ್ನು ಸೃಷ್ಟಿಸಿವೆ. ಈ ಪುಣ್ಯಕ್ಷೇತ್ರದ ದರ್ಶನವನ್ನು ಒಮ್ಮೆಯಾದರೂ ಮಾಡಲೇಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೊಮ್ಮೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೆ ಜೈ ಹಾಸನಾಂಬೆ, ಸಕಲ ಸಿದ್ಧಿದಾಯಿ ಶ್ರೀ ಹಾಸನಾಂಬೆಗೆ ಜೈ.